ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಮತ್ತಷ್ಟು ಐಪಿಸಿ ಸೆಕ್ಷನ್ಗಳ ಸೇರ್ಪಡೆ ಆಗ್ತಾ ಇದೆ. ಆರಂಭದಲ್ಲಿ ಪ್ರಕರಣ ದಾಖಲಾಗಿದ್ದು ಸೆಕ್ಷನ್ 302, 201 ಅಡಿಯಲ್ಲಿ ಕೊಲೆ ಮತ್ತು ಸಾಕ್ಷಿನಾಶ ಇವೆರಡರ ಅಡಿಯಲ್ಲಿ ಮೊದಲಿಗೆ ಸೆಕ್ಷನ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ತನಿಖೆ ಮಾಡ್ತಾ ಒಬ್ಬೊಬ್ಬರೇ ಆರೋಪಿಗಳು ಸತ್ಯವನ್ನ ಹೇಳ್ತಾ ಇದೀಗ ಇನ್ನೊಂದಷ್ಟು ಸೆಕ್ಷನ್ಗಳನ್ನು ಇಲ್ಲಿ ಆಡ್ ಮಾಡಿಕೊಳ್ಳಲಾಗಿದೆ. ಅದು ಒಂದೆರಡಲ್ಲ, ಹೆಚ್ಚುವರಿಯಾಗಿ 8 ಐಪಿಸಿ ಸೆಕ್ಷನ್ ಅನ್ನು ಪೊಲೀಸರು ಸೇರಿಸಿಕೊಂಡಿದ್ದಾರೆ. ಸೊ ಹಾಗಿದ್ರೆ ಹೊಸದಾಗಿ ಸೇರಿಸ್ಕೊಂಡಿರೋದು ಯಾವ್ದು, ಅದರ ಅಡಿಯಲ್ಲಿ ಏನೇನು ಶಿಕ್ಷೆಗಳು ಸಿಗಬಹುದು ಅನ್ನೋದನ್ನು ನಾವು ನೋಡೋದಾದ್ರೆ, ಈ ಮೊದಲಿಗೆ ದಾಖಲಾಗಿತ್ತಲ್ಲ ಐಪಿಸಿ ಸೆಕ್ಷನ್ 302 ನೋಡಿ, ಮೊದಲು ದಾಖಲಾಗಿತ್ತಲ್ಲ ಐಪಿಸಿ ಸೆಕ್ಷನ್ 302, ಇದರಲ್ಲಿ ಪ್ರಮಾಣ ಏನಿರುತ್ತೆ ಅಂದ್ರೆ ಶಿಕ್ಷೆಯ ಪ್ರಮಾಣ ಏನಿರುತ್ತೆ ಅಂತ ನೋಡೋದಾದ್ರೆ, ವ್ಯಕ್ತಿಯ ಹತ್ಯೆ 302 ಇದರಲ್ಲಿ ಜೀವವಾದಿ ಶಿಕ್ಷೆಯನ್ನ ವಿಧಿಸಲಾಗತ್ತೆ. 364 ಇದು ಅಪಹರಣ, ಇದರಲ್ಲೂ ಕೂಡ ಜೀವವಾದಿ ಶಿಕ್ಷೆಯನ್ನೇ ವಿಧಿಸಲಾಗತ್ತೆ. ಮರ್ಡರ್ ಮತ್ತೆ ಅಪಹರಣ ಇವೆರಡರಲ್ಲೂ ಕೂಡ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬಹುದು. 201 ಸಾಕ್ಷಿ ನಾಶ, ಇದು ಕೂಡ ಜೀವಾವಧಿ ಶಿಕ್ಷೆ. ಕೊಲೆ ಮಾಡೋದು, ಕೊಲೆ ಮಾಡೋಕೆ ಹೇಳೋದು, ಕೊಲೆ ಮಾಡೋದಕ್ಕೆ ಕರ್ಕೊಂಡು ಬರೋದು, ಅದ್ರ ಜೊತೆಗೆ ಮಾಡಿರೋ ತಪ್ಪುಗಳನ್ನು ಅಳಿಸಿ ಹಾಕುವಂಥದ್ದು, ಇದಕ್ಕೆ ಜೀವವಾದಿ ಶಿಕ್ಷೆ. 120B ಒಳಸಂಚು, ಇದರಲ್ಲಿ 2 ವರ್ಷ ಮೇಲ್ಪಟ್ಟು ಜೀವವಾದಿ ಶಿಕ್ಷೆ ಕೂಡ ಆಗಬಹುದು. ಇನ್ನು 355 ಒತ್ತಡ ಹೇರಿ ಹತ್ಯೆ, ಇದರಲ್ಲಿ 2 ವರ್ಷ ಶಿಕ್ಷೆ. 384 ಇದರಲ್ಲಿ ಸುಲಿಗೆ, ಇದರಲ್ಲಿ 3 ವರ್ಷ ಶಿಕ್ಷೆ ಆಗುತ್ತೆ. 143 ಕಾನೂನು ಬಾಹಿರ ಸಭೆ, ಅಕ್ರಮ ಕೂಟ, ಅದೇ ಇವರು ಕೊಲೆ ಎಲ್ಲ ಆದ್ಮೇಲೆ ಪಾರ್ಟಿ ಮಾಡಿದ್ದು, ಅಲ್ಲಿ ಹೋಗಿದ್ದು, ಇಲ್ಲಿ ಬಂದಿದ್ದೆಲ್ಲ ಇದೆಯಲ್ಲ, ಇದಕ್ಕೆ 6 ತಿಂಗಳು ಶಿಕ್ಷೆ ಆಗತ್ತೆ. 147 ಇದು ಗಲಭೆ, ಇದಕ್ಕೆ 2 ವರ್ಷ ಶಿಕ್ಷೆ ಆಗತ್ತೆ. 148 ಮಾರಕಾಸ್ತ್ರಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಹಲ್ಲೆಗೆ ಮಾರಕಾಸ್ತ್ರಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ 3 ವರ್ಷ ಶಿಕ್ಷೆ ಆಗತ್ತೆ. 149 ಗುಂಪು ಸೇರಿ ಹಲ್ಲೆ ಮಾಡಿರೋದು, ಇವ್ರೇನು ಒಬ್ರಿಬ್ರು ಹೊಡೆದಿರೋದಲ್ಲ. ಈಗ 17 ಜನ ವಶಕ್ಕೆ ಪಡ್ಕೊಂಡಿದ್ದಾರೆ, ಅದರಲ್ಲಿ 13 ಜನ ಅಂತೂ ಸ್ಪಾಟ್ನಲ್ಲಿ ಇದ್ರು, ಅವರೆಲ್ಲರೂ ಸೇರ್ಕೊಂಡು ಹೊಡೆದಿರೋದು. ಇದರಲ್ಲಿ ಕೂಡ 2 ವರ್ಷ ಶಿಕ್ಷೆ ಆಗತ್ತೆ. ಶಿಕ್ಷೆಯ ಪ್ರಮಾಣ ಮತ್ತು ಯಾವ್ಯಾವ ಸೆಕ್ಷನ್ಗಳನ್ನು ಹೇರಲಾಗಿದೆ ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಇದರಲ್ಲಿ ಕನಿಷ್ಠ 6 ತಿಂಗಳು, 2 ವರ್ಷ ಜೀವಾವಧಿ ಶಿಕ್ಷೆಗಳನ್ನು ನೀಡಲಾಗುತ್ತೆ. ಈ ಎಲ್ಲ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಕೊಲೆ ಮಾಡಿರೋದು, ಕೊಲೆ ಮಾಡಿಸೋದಕ್ಕೆ ಸಂಚು ಮಾಡಿರೋದು, ಆಮೇಲೆ ಕಿಡ್ನಾಪ್ ಮಾಡಿರೋದು, ದರೋಡೆ ಅಂದರೆ ರೇಣುಕಾಸ್ವಾಮಿ ಮೈ ಮೇಲೆ ಇದ್ದಂಥ ಚಿನ್ನಾಭರಣಗಳನ್ನು ಕೂಡ ಇವರ ಎಗರಿಸ್ಬಿಟ್ಟಿದ್ರು. ಅದು ಕೂಡ ಒಬ್ಬ ಆರೋಪಿ ಮನೇಲಿ ಸಿಕ್ಕಿದೆ. ಆತನೇ ಹೌದು, ನಾನು ತೆಗೆದುಕೊಂಡಿದ್ದೆ, ನನ್ನ ಮನೇಲಿ ಇದೆ, ನನ್ನ ಪತ್ನಿ ಎತ್ತಿಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟೇ ಕೊಟ್ಟಿರೋದ್ರಿಂದ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಸಾಕ್ಷಿ ಆಗುತ್ತೆ. ಅದರ ಅಡಿಯಲ್ಲೂ ಕೂಡ ಐಪಿಸಿ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಆಮೇಲೆ ಇವರು ಸುಮ್ಮನೆ ಗುಂಪು ಕಟ್ಕೊಂಡು ಸೇರಿರೋದು, ಅಂದರೆ ಕೊಲೆ ಮಾಡಾದ್ಮೇಲೂ ಕೂಡ ಇವರೆಲ್ಲ ಒಂದಾಗಿದ್ದಾರೆ. ಸ್ಟೋನಿ ಬ್ರೋಕ್ ಈ ಒಂದು ಪಬ್ಗೆ ಹೋಗಿದ್ದಾರೆ, ಅಲ್ಲಿ ಎಣ್ಣೆ ಹೊಡೆದಿದ್ದಾರೆ, ಪಾರ್ಟಿ ಮಾಡಿದ್ದಾರೆ. ಸೊ ಇದು ಕೂಡ ಇಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು, ಅಂದರೆ ಗುಂಪು ಸೇರಿಕೊಂಡು ಮಾತುಕತೆ ನಡೆಸಿರೋದು, ಈ ಸೆಕ್ಷನ್ ಅನ್ನು ಕೂಡ ಹಾಕಲಾಗಿದೆ. ಮತ್ತು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವಂಥ ಕೇಸಸ್ಸು ನೋಡಿ, ರೇಣುಕಾಸ್ವಾಮಿ ಮೈ ಮೇಲೆ ಸಿಕ್ಕಾಪಟ್ಟೆ ಗಾಯಗಳಿದೆ. ದೊಣ್ಣೆಯಿಂದ ಹೊಡೆಯಲಾಗಿದೆ, ರಾಡ್ನಿಂದ ಹೊಡೆಯಲಾಗಿದೆ, ಚೈನಿಂದ ಹೊಡೆಯಲಾಗಿದೆ, ಕರೆಂಟ್ ಶಾಕನ್ನು ಕೊಡಲಾಗಿದೆ, ಕಾರಿಂದ ಒದ್ದಿದ್ದಾರೆ, ಸಿಗರೇಟಿಂದ ಸುಟ್ಟಿದ್ದಾರೆ. ಎಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡ್ಬೋದೋ ಅಷ್ಟು ಮಾಡಿದ್ದಾರೆ, ಎಷ್ಟು ವಿಕೃತಿ ಮೆರಿಬೋದೋ ಅಷ್ಟೂ ವಿಕೃತಿ ಈ ಪ್ರಕರಣದಲ್ಲಿ ಮೆರೆದಿದ್ದಾರೆ. ಮೈ ಮೇಲೆ ಜ್ಞಾನವೇ ಇರಲಿಲ್ಲ ಅಂತ ಕಾಣುತ್ತೆ, ಹೆಂಗೆ ಬೇಕೋ ಹಾಗೆ ಮರೆಸೋ ಇಚ್ಛೆ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳನ್ನು ಬಳಕೆ ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆ ಸೆಕ್ಷನ್ ಕೂಡ ಇಲ್ಲಿ ಅಪ್ಲೈ ಆಗ್ತಾ ಇದೆ. ಈ ಎಲ್ಲ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನೋಡಿ, ದರ್ಶನನ್ನ ವಶಕ್ಕೆ ಪಡ್ಕೊಂಡಾಗ ಅಥವಾ ದರ್ಶನ್ ಈ ಕೇಸ್ನಲ್ಲಿ ಇದ್ದಾರೆ ಅಂತ ಅಂದಾಗ 2 ಸೆಕ್ಷನ್ಗಳನ್ನು ಹಾಕಿದ್ದು, ಒಂದು ಮರ್ಡರು, ಇನ್ನೊಂದು ಸಾಕ್ಷಿನಾಶ. ದರ್ಶನ್ ಸಾಕ್ಷಿನಾಶವನ್ನು ಮಾಡುವಂತೆ ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದು 2 ಕೇಸನ್ನು ಹಾಕಲಾಗಿತ್ತು. ಆದರೆ ತನಿಖೆ ಮಾಡ್ತಾ ಸತ್ಯಾನುಸತ್ಯತೆಗಳು ಹೊರಗೆ ಬರ್ತಾ ಇದೆ. ಆರೋಪಿಗಳು ಒಬ್ಬರೊಬ್ಬರೇ ಒಂದೊಂದೇ ವಿಚಾರವನ್ನು ಹೊರಗಡೆ ಹೇಳ್ಕೊಳ್ತಾ ಇದ್ದಾರೆ. ಪೊಲೀಸರ ಮುಂದೆ ಬಾಯ್ ಬಿಟ್ಟಿದ್ದಾರೆ. ಹೌದು, ನಾವು ಕಿಡ್ನಾಪ್ ಮಾಡ್ಕೊಂಡು ಬಂದ್ವಿ, ನಾವು ಟ್ರ್ಯಾಪ್ ಮಾಡಿದ್ವಿ, ರೇಣುಕಾಸ್ವಾಮಿನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಬಂದ್ವಿ, ಅದೆಲ್ಲವನ್ನ ಕೂಡ ಹೇಳಿದ್ದಾರೆ.